ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2025ರ ಆಯುಧ ಪೂಜೆ ಯಾವ ದಿನದಂದು ಬಂದಿದೆ, ಜೊತೆಗೆ ಆಯುಧ ಪೂಜೆ ದಿನ ವಾಹನಗಳ ಪೂಜೆ, ಜೊತೆಗೆ ಅಂಗಡಿ ಮುಂಗಟ್ಟುಗಳ ಪೂಜೆ, ಶಸ್ತ್ರಗಳು, ಆಯುಧಗಳನ್ನು ಪೂಜೆ ಮಾಡುವುದಕ್ಕೆ ಶುಭ ಮುಹೂರ್ತ ಯಾವುದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ತಡ ಯಾಕೆ, ಬನ್ನಿ ನೋಡೋಣ. ಪ್ರತಿ ವರ್ಷವೂ ನಮ್ಮ ನವರಾತ್ರಿಯ 9ನೇ ದಿನ ಮಹಾನವಮಿ ಅಥವಾ ಆಯುಧ ಪೂಜೆ ಬರ್ತಾ ಇತ್ತು. ಆದರೆ ಈ ವರ್ಷ 2025ರಲ್ಲಿ ನವರಾತ್ರಿ 11ನೇ ದಿನ ಬಂದಿರೋದ್ರಿಂದ ನವರಾತ್ರಿಯ 10ನೇ ದಿನ ಮಹಾನವಮಿ ಹಾಗೆ ಆಯುಧ ಪೂಜೆಯನ್ನು ಆಚರಣೆ ಮಾಡಬೇಕಾಗಿದೆ. 11 ದಿವಸ ನವರಾತ್ರಿ ಆಚರಣೆ ಮಾಡೋದ್ರಿಂದ 10ನೇ ದಿನ ಆಯುಧ ಪೂಜೆಯನ್ನು ನಾವು ಮಾಡಬೇಕಾಗಿದೆ. ಈ ಒಂದು ಆಯುಧ ಪೂಜೆ ದಿನ ಮನೆಯಲ್ಲಿ ಇರುವಂತಹ ಎಲ್ಲ ಆಯುಧಗಳು ಅಂದರೆ ಕತ್ತರಿ, ಚಾಕು, ಕುಡುಗೋಲು ಹಾಗೆ ಇನ್ನು ರಿಪೇರಿ ಕೆಲಸಗಳಿಗೆ ಬಳಸುವಂತಹ ಸಾಕಷ್ಟು ಆಯುಧಗಳನ್ನು ಮತ್ತು ಫ್ಯಾನು, ಮಿಕ್ಸಿ ಇವುಗಳನ್ನು ಕೂಡ ನಾವು ಪೂಜೆ ಮಾಡಲಾಗುತ್ತೆ. ಮನೆಯಲ್ಲಿ ಇರುವಂತಹ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಅಂದರೆ ಟಿವಿ, ಮೀಟರ್ ಬಾಕ್ಸ್ಗಳನ್ನು ಕೂಡ ಪೂಜೆ ಮಾಡಲಾಗುತ್ತೆ. ಹಾಗೆ ಟೈಲರ್ಸ್ ಇದ್ದರೆ ಮಷೀನನ್ನು ಕೂಡ ಪೂಜೆ ಮಾಡಲಾಗುತ್ತೆ. ಹಾಗೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದರೆ ಲ್ಯಾಪ್ಟಾಪ್ ಕೂಡ ಪೂಜೆ ಮಾಡಬೇಕಾಗುತ್ತೆ. ಹಾಗೆ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಶಾಪ್ಗಳಿದ್ದರೆ ಅಲ್ಲೂ ಕೂಡ ಪೂಜೆ ಮಾಡಬೇಕು. ಹಾಗಾದರೆ 2025 ಆಯುಧ ಪೂಜೆ ಯಾವ ದಿನ ಬಂದಿದೆ? ಈ ವರ್ಷ ಅಂದರೆ ಆಯುಧ ಪೂಜೆ ಅಕ್ಟೋಬರ್ 1 ಬುಧವಾರ ದಿನ ಬಂದಿದೆ. ಶುಭ ಮುಹೂರ್ತ ಯಾವುದು ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ 2:57 ಇದೆ. ಆದರೆ ನೀವು ಅಕ್ಟೋಬರ್ 1ನೇ ದಿನ ಬುಧವಾರ ದಿನ ಬೆಳಗ್ಗೆಯಿಂದ ಸಂಜೆ 7 ಗಂಟೆವರೆಗೆ ಇರುತ್ತೆ ಮುಹೂರ್ತ. ನೀವು ಯಾವ ಸಮಯದಲ್ಲಾದರೂ ಕೂಡ ಮಾಡಬಹುದು. ಬಟ್ ವಿಶೇಷವಾಗಿ ಒಳ್ಳೆ ಮುಹೂರ್ತನೇ ಬೇಕು ಅಂದರೆ ನೀವು ಮಧ್ಯಾಹ್ನ 2 ಗಂಟೆಯಿಂದ 2:57 ಒಳಗೆ ಮಾಡಬೇಕಾಗತ್ತೆ. ಪ್ರತಿದಿನ ನಾವು ಬಳಸುವಂಥ ಆಯುಧಗಳನ್ನು, ಅಡುಗೆ ಮನೆ ಸಾಮಗ್ರಿಗಳನ್ನು ಪೂಜೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಅಪಾಯಗಳು ಬರೋದಿಲ್ಲ. ಹಾಗೆ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಕೆಡದೆ ಬಹಳ ದಿನ ಬಾಳಿಕೆ ಬರಲಿ ಅಂತ ನಾವು ಪೂಜೆಯನ್ನು ಮಾಡ್ತೇವೆ. ಹಾಗೆ ಅಂಗಡಿಯಲ್ಲಿ ಆಯುಧ ಪೂಜೆ ಮಾಡೋದ್ರಿಂದ ವ್ಯಾಪಾರವು ಚೆನ್ನಾಗಿ ಅಭಿವೃದ್ಧಿಯಾಗಿ ವ್ಯಾಪಾರ ಚೆನ್ನಾಗಾಗತ್ತೆ. ಇನ್ನು ವಾಹನಗಳ ಪೂಜೆ, ವಾಹನಗಳಿಂದ ಯಾವುದೇ ರೀತಿಯ ಅಪಾಯಗಳು ಬರದಿರಲಿ ಅಂತ ನಾವು ಬಹಳ ದಿನ ನಮ್ಮೊಟ್ಟಿಗೆ ಕೆಡದೆ ಇರಲಿ ಅಂತ ನಾವು ದೃಷ್ಟಿಯನ್ನು ತೆಗೆದು ಪೂಜಿಸ್ತೇವೆ. ಹಾಗೆ ಮನೆಗೆ ಕೂಡ ದೃಷ್ಟಿಯನ್ನು ತೆಗೆಯಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿಗಳಿಗೆ ನನ್ನ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.